ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ. 1000 ವರ್ಷದ ಇತಿಹಾಸ ಇದೆ. ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ನಾಶ ಮಾಡ್ತೇವೆ ಅಂತ. ಆ ಉಗ್ರಗಾಮಿ ಪೀಳಿಗೆ ಇಲ್ಲಿಯೂ ಇದೆ, ಜಿಹಾದಿ ಮಾನಸಿಕತೆ ಇಲ್ಲಿಯೂ ಇದೆ. ಅದಕ್ಕೋಸ್ಕರ ಇದು ಹೋರಾಟದಿಲ್ಲೋದಿಲ್ಲ. ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು. ಇದನ್ನು ಎದುರಿಸುತ್ತೆ ಈ ರೀತಿ ಆಕ್ರಮಣಗಳನ್ನು, ಈ ರೀತಿ ಅನ್ಯಾಯಗಳನ್ನು. ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು. ನೋಡೋಣ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೋಸ್ಕರ ಅವರವರ ನೀವುಗಳಿದ್ದೀರಾ, ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು. ಯಾರ ಮೇಲೆ ಏನಾಗ್ತದೆ ಗೊತ್ತಿಲ್ಲ. ಪಹಲ್ಗಾಮ್ ಆದ ಮೇಲೆ ಹುಡುಕಿ ಹೊಡಿತಾರೆ. ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಇದು. ಈಗ ಅಕಸ್ಮಾತ್ ಹೀಗಾಯಿತು, ಇನ್ನು ನಾಳೆ ನಾವು ನಡೆಯೋದು ಹೇಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಹಿಂದೂ ಸಮಾಜ ಇದಕ್ಕೆ ಹೆದರುವುದಿಲ್ಲ, ಬಗ್ಗುವುದಿಲ್ಲ, ಅದು ಓಡುವುದಿಲ್ಲ. ಇದರಲ್ಲಿ ಹಿಂದೂ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ. 1000 ವರ್ಷದ ಇತಿಹಾಸ ಇದೆ. ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ನಾಶ ಮಾಡ್ತೇವೆ ಅಂತ. ಆ ಉಗ್ರಗಾಮಿ ಪೀಳಿಗೆ ಇಲ್ಲಿಯೂ ಇದೆ, ಜಿಹಾದಿ ಮಾನಸಿಕತೆ ಇಲ್ಲಿಯೂ ಇದೆ. ಅದಕ್ಕೋಸ್ಕರ ಇದು ಹೋರಾಟದಿಲ್ಲೋದಿಲ್ಲ. ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು. ಕ್ರಿಯೆಗೆ ಪ್ರತಿಕ್ರಿಯೆ, ಮರ್ಡರ್ಗೆ ಮತ್ತೊಂದು ರಿವೆಂಜ್ ಮರ್ಡರ್ ಅಂತಾನೆ ಹೋಗೋದಾದ್ರೆ ಮುಂದಕ್ಕೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ಯಾವ ಹಂತವನ್ನ ತಲುಪುತ್ತೆ? ಏನು ಈ ಸುಹಾಸ್ ಶೆಟ್ಟಿನ ಒಂದು ಕೊಲೆ ಏನಿದೆ, ಇದಕ್ಕೆ ಉತ್ತರವನ್ನ ಕೊಡೋದು ಯಾರು? ಯಾವುದಕ್ಕೋಸ್ಕರ ಆಯ್ತು? ರಿವೆಂಜ್ ಮರ್ಡರ್ ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ತನಿಖೆಯಿಂದ ಉತ್ತರ ಸಿಗಬೇಕಾಗಿದೆ ಅಂತ ಹೇಳ್ತಾ ಇಷ್ಟು